ಮಾಧ್ಯಮದಲ್ಲಿ ನಾನು ನೋಡ್ತಾ ಇದ್ದೆ ಮಂಡ್ಯದ ಗೌಡ್ತಿ ಅಲ್ಲ, ಅವರು ಆಂಧ್ರದವರು. ಮಂಡ್ಯದ ಗೌಡ್ತಿ ಅಲ್ಲ, ಇದನ್ನ ಅರ್ಥ ಮಾಡ್ಕೊಳ್ಬೇಕು ನೀವು. ಮೂರು ಈಗಾಗಲೇ ರಮ್ಯ ಅವ್ರನ್ನ ನಾವು ನೋಡಿದ್ದೀವಿ. ಸಂಸದರಾಗಿ ಮಾಡಿಕೊಂಡು ಎಷ್ಟರ ಮಟ್ಟಿಗೆ ನಮ್ಮ ಕೈ ಸಿಕ್ಕಿದ್ರು, ಎಷ್ಟರ ಮಟ್ಟಿಗೆ ನಮ್ಮ ಕೆಲಸ ಮಾಡಿಕೊಟ್ರು ಅದೆಲ್ಲ ಜನ ಯೋಚನೆ ಮಾಡ್ತಾರೆ. ಅಂಬರೀಷ್ ಅವರೇ ಕಡೆ ದಿನಗಳಲ್ಲಿ ಯಾಕೆ ಚುನಾವಣೆ ನಿಲ್ಲಲಿಲ್ಲ? ಯಾಕೆ ನಿಲ್ಲಲಿಲ್ಲ? ಅವ್ರಿಗೆ ಗೊತ್ತಿತ್ತು ಜನ ಈ ಸಲ ನಾನು ಒಪ್ಪಲ್ಲ ಅಂತ. ಕ್ಷೇತ್ರಕ್ಕೆ ಬರಲಿಲ್ವಲ್ಲ. ನಾವು ಈಗಾಗಲೇ ಉದಾಹರಣೆನ ರಮ್ಯ ಅವರಿಂದ ಕಲ್ತ್ಬಿಟ್ಟಿದ್ದೀವಿ. ರಾಜಕಾರಣ ಸಾರ್ವಜನಿಕ ಬದುಕು ಹುಡುಗಾಟ ಅಲ್ಲ. ಈ ಜಿಲ್ಲೆಯ ಜನರ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು ನೋವು ಸ್ಪಂದಿಸೋರೇ ನಮಗೆ ಬೇಕು. ಈ ಹುಡುಗಾಟಿಕೆಯಲ್ಲಿ ಲೋಕಸಭಾ ಸ್ಥಾನ ಮಾಡ್ತೀನಿ, ಸಚಿವರ ಸ್ಥಾನ ಮಾಡ್ತೀನಿ, ಶಾಸಕ ಸ್ಥಾನ ಮಾಡ್ತೀನಿ, ಅದು ಆಗಬರೋದಿಲ್ಲ. ಈ ಜಿಲ್ಲೆ ಜನ ಸಾಕಷ್ಟು ನೋವನ್ನು ಈಗಾಗಲೇ ಉಂಡಿದ್ದಾರೆ, ಅನುಭವಿಸಿದ್ದಾರೆ. ಭಾಳ ಎಚ್ಚರಿಕೆ ಹೆಜ್ಜೆಯನ್ನೇ ಇಟ್ಟೇ ತೀರ್ತಾರೆ. ಹಾಗಾಗಿ ನೀವು ಏನು ಹೇಳ್ತಾ ಇದ್ದೀರಿ ಅದಕ್ಕೂ ಜನಾಭಿಪ್ರಾಯಕ್ಕೂ ಭಾಳ ವ್ಯತ್ಯಾಸ ಇದೆ. ಜನ ಯಾರು ಅವ್ರ ನಡುವೆ ಇರ್ತಾರೆ, ಯಾರು ಅವ್ರ ಕಷ್ಟ ಸುಖ ಕೇಳ್ತಾರೆ, ಯಾರು ಅವ್ರ ಸಮಸ್ಯೆಗಳಿಗೆ ದನಿಯಾಗಿ ನಿಲ್ತಾರೆ, ಅವ್ರ ಪರ ಮತ ಹಾಕ್ಲಿಕ್ಕೆ ತಯಾರಿದ್ದಾರೆ ಹೊರತು ಯಾರೋ ಎಲ್ಲೋ ಕೂತು ನಿಂತಂಥವ್ರಿಗೆ ಬೆಂಬಲಿಸ್ತಕ್ಕಂಥ ಸಂದರ್ಭ ಈಗ ಮಂಡ್ಯ ಜಿಲ್ಲೆ ಜನರ ಎದುರು ಇಲ್ಲ. ನಾನು ರಾಜಕಾರಣ ಮರೆತು ಪಕ್ಷ ಮರೆತು ಹೇಳ್ತೇನೆ, ಯಾರು ನಿಜಕ್ಕೂ ಜನಪ್ರತಿನಿಧಿಗಳಾಗ್ತಾರೋ ಅವರು ಆ ತಮ್ಮ ಜವಾಬ್ದಾರಿ ಸ್ಥಾನಕ್ಕೆ ಜಸ್ಟಿಸ್ ನ್ಯಾಯ ತಂದು ಕೊಡೋಂಥರಾದ್ರೆ ಮಾತ್ರ ಈ ಜಿಲ್ಲೆ ಜನ ಹೋಗ್ತಾರೆ. ಹಂಗಾರೆ ನಿಖಿಲ್ ಅವ್ರನ್ನ ವಿರೋಧ ಮಾಡ್ತೀರಾ ಸರ್ ನೀವು? ನಿಖಿಲ್ ಅವ್ರ ಪ್ರಶ್ನೆ ಈಗ ನಮ್ಮ ಎದುರು ಇಲ್ಲ. ಮಾಧ್ಯಮದಲ್ಲಿ ನಾನು ನೋಡ್ತಾ ಇದ್ದೆ ಮಂಡ್ಯದ ಗೌಡ್ತಿ ಅಲ್ಲ, ಅವರು ಆಂಧ್ರದವರು. ಮಂಡ್ಯದ ಗೌಡ್ತಿ ಅಲ್ಲ, ಇದನ್ನ ಅರ್ಥ ಮಾಡ್ಕೊಳ್ಬೇಕು ನೀವು. ಮೂರು ಈಗಾಗಲೇ ರಮ್ಯ ಅವ್ರನ್ನ ನಾವು ನೋಡಿದ್ದೀವಿ. ಸಂಸದರಾಗಿ ಮಾಡಿಕೊಂಡು ಎಷ್ಟರ ಮಟ್ಟಿಗೆ ನಮ್ಮ ಕೈ ಸಿಕ್ಕಿದ್ರು, ಎಷ್ಟರ ಮಟ್ಟಿಗೆ ನಮ್ಮ ಕೆಲಸ ಮಾಡಿಕೊಟ್ರು ಅದೆಲ್ಲ ಜನ ಯೋಚನೆ ಮಾಡ್ತಾರೆ. ಅಂಬರೀಷ್ ಅವರೇ ಕಡೆ ದಿನಗಳಲ್ಲಿ ಯಾಕೆ ಚುನಾವಣೆ ನಿಲ್ಲಲಿಲ್ಲ? ಯಾಕೆ ನಿಲ್ಲಲಿಲ್ಲ? ಅವ್ರಿಗೆ ಗೊತ್ತಿತ್ತು ಜನ ಈ ಸಲ ನಾನು ಒಪ್ಪಲ್ಲ ಅಂತ. ಕ್ಷೇತ್ರಕ್ಕೆ ಬರಲಿಲ್ವಲ್ಲ. ನಾವು ಈಗಾಗಲೇ ಉದಾಹರಣೆನ ರಮ್ಯ ಅವರಿಂದ ಕಲ್ತ್ಬಿಟ್ಟಿದ್ದೀವಿ. ರಾಜಕಾರಣ ಸಾರ್ವಜನಿಕ ಬದುಕು ಹುಡುಗಾಟ ಅಲ್ಲ. ಈ ಜಿಲ್ಲೆಯ ಜನರ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು ನೋವು ಸ್ಪಂದಿಸೋರೇ ನಮಗೆ ಬೇಕು. ಈ ಹುಡುಗಾಟಿಕೆಯಲ್ಲಿ ಲೋಕಸಭಾ ಸ್ಥಾನ ಮಾಡ್ತೀನಿ, ಸಚಿವರ ಸ್ಥಾನ ಮಾಡ್ತೀನಿ, ಶಾಸಕ ಸ್ಥಾನ ಮಾಡ್ತೀನಿ, ಅದು ಆಗಬರೋದಿಲ್ಲ. ಈ ಜಿಲ್ಲೆ ಜನ ಸಾಕಷ್ಟು ನೋವನ್ನು ಈಗಾಗಲೇ ಉಂಡಿದ್ದಾರೆ, ಅನುಭವಿಸಿದ್ದಾರೆ. ಭಾಳ ಎಚ್ಚರಿಕೆ ಹೆಜ್ಜೆಯನ್ನೇ ಇಟ್ಟೇ ತೀರ್ತಾರೆ. ಹಾಗಾಗಿ ನೀವು ಏನು ಹೇಳ್ತಾ ಇದ್ದೀರಿ ಅದಕ್ಕೂ ಜನಾಭಿಪ್ರಾಯಕ್ಕೂ ಭಾಳ ವ್ಯತ್ಯಾಸ ಇದೆ. ಜನ ಯಾರು ಅವ್ರ ನಡುವೆ ಇರ್ತಾರೆ, ಯಾರು ಅವ್ರ ಕಷ್ಟ ಸುಖ ಕೇಳ್ತಾರೆ, ಯಾರು ಅವ್ರ ಸಮಸ್ಯೆಗಳಿಗೆ ದನಿಯಾಗಿ ನಿಲ್ತಾರೆ, ಅವ್ರ ಪರ ಮತ ಹಾಕ್ಲಿಕ್ಕೆ ತಯಾರಿದ್ದಾರೆ ಹೊರತು ಯಾರೋ ಎಲ್ಲೋ ಕೂತು ನಿಂತಂಥವ್ರಿಗೆ ಬೆಂಬಲಿಸ್ತಕ್ಕಂಥ ಸಂದರ್ಭ ಈಗ ಮಂಡ್ಯ ಜಿಲ್ಲೆ ಜನರ ಎದುರು ಇಲ್ಲ. ನಾನು ರಾಜಕಾರಣ ಮರೆತು ಪಕ್ಷ ಮರೆತು ಹೇಳ್ತೇನೆ, ಯಾರು ನಿಜಕ್ಕೂ ಜನಪ್ರತಿನಿಧಿಗಳಾಗ್ತಾರೋ ಅವರು ಆ ತಮ್ಮ ಜವಾಬ್ದಾರಿ ಸ್ಥಾನಕ್ಕೆ ಜಸ್ಟಿಸ್ ನ್ಯಾಯ ತಂದು ಕೊಡೋಂಥರಾದ್ರೆ ಮಾತ್ರ ಈ ಜಿಲ್ಲೆ ಜನ ಹೋಗ್ತಾರೆ. ಹಂಗಾರೆ ನಿಖಿಲ್ ಅವ್ರನ್ನ ವಿರೋಧ ಮಾಡ್ತೀರಾ ಸರ್ ನೀವು? ನಿಖಿಲ್ ಅವ್ರ ಪ್ರಶ್ನೆ ಈಗ ನಮ್ಮ ಎದುರು ಇಲ್ಲ.